ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬಕ್ಕೆ ಅಂತ ಈ ರಂಗೋಲಿನ ರಾತ್ರಿ 11 ಗಂಟೆವರೆಗೂ ಬಿಟ್ಟಿದ್ದಾಯಿತು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗಿತ್ತು. ಸೊ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ಪೂಜೆಗೆ ಅಂತ ಎಲ್ಲನೂ ರೆಡಿ ಮಾಡಿಟ್ಟು ಮಲ್ಕೊಳ್ಳೋದಕ್ಕೆ 1 ಗಂಟೆ ಆಗಿತ್ತು. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೈವೇದ್ಯಕ್ಕೆ ಅಂತ ಗೋಧಿ ಸಜ್ಜಿಗೆ ಮಾಡ್ಕೊಂಡಾಯಿತು. ಅದಾದಮೇಲೆ ಮನೇಲಿ ಒಬ್ಬಿಟ್ಟು ಮಾಡಿದ್ವಿ. ಆಮೇಲೆ ಒಂಥರ ಸ್ವೀಟ್ ತರಿಸಿದ್ವಿ. ಜೊತೆಗೆ ಒಂದು ತಟ್ಟೆಯಲ್ಲಿ ಸೀರೆ, ಅರಿಶಿನ, ಕುಂಕುಮ, ಬಳೆ ಇಟ್ಟು, ಇನ್ನೊಂದು ತಟ್ಟೆಯಲ್ಲಿ ಹಣ್ಣುಗಳಿಟ್ಟು, ಅದಾದಮೇಲೆ ಮತ್ತೊಂದು ತಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು, ಮತ್ತೊಂದು ತಟ್ಟೆಯಲ್ಲಿ ಇತ್ತೀಚೆಗೆ ಎಲ್ಲ ರೂಢಿ ಮಾಡ್ಕೊಂಡಿರೋ ಹಾಗೆ ಹಣದ ರೂಪದಲ್ಲಿರೋ ಲಕ್ಷ್ಮಿನ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ನಮ್ಮ ಮನೆಯವರು ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸೋದಕ್ಕೆ 7:15, 7:30 ಆಗಿತ್ತು. ಸೊ ನನಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಥವಾ ನಂತರದಲ್ಲಿ ತುಂಬ ಜಾಸ್ತಿ ಟೈಮ್ ತಗೊಳ್ಳದೆ ಬೇಗನೆ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಒಳ್ಳೆಯ ಸಮಯ ನೋಡಿ ಪೂಜೆ ಮಾಡಿರೋದ್ರಿಂದ 6:45 7:30 ತುಂಬ ಒಳ್ಳೆಯ ಸಮಯ ಅಂತ ನೋಡಿಕೊಂಡು ಪೂಜೆ ಮಾಡಿದ್ದಾಯಿತು. ನಮ್ಮ ಅತ್ತೆಯವರು ಮುಂಚೆಯಿಂದನೂ ಇದೇ ರೀತಿ ಕಳಶ ಕೂರಿಸಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದಕ್ಕೆ ವಿಘ್ನೇಶ್ವರನ ಪ್ರತಿಷ್ಠಾಪಿಸಿ ನಾವು ಲಕ್ಷ್ಮೀ ಪೂಜೆನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ ಮಾಡ್ತೀವಿ. ಇನ್ನೊಂದೇನಪ್ಪ ಅಂತಂದರೆ ಹಬ್ಬಗಳು ಅಂದ್ರೇ ಖುಷಿ, ಸಂಭ್ರಮ, ಸಿಹಿಯಿಂದ ಕೂಡಿರುತ್ತೆ. ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಬಾಕಿ ಕೆಲಸ ಎಲ್ಲ ಮುಗಿಸಿ ಸಂಜೆ ಆದಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಡೋಕ್ಕೆ ಕರೆದು ಬಂದಾಯಿತು. ಇವಾಗ ಅರಿಶಿನ ಕುಂಕುಮ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮಕ್ಕೆ ಅಂತ ಬಂದವರಿಗೆ ಮನೆಯಲ್ಲೇ ಹೆಸರು ಬೇಳೆ ಮಾಡಿದ್ವಿ. ಅದರ ಜೊತೆಗೆ ಸ್ವೀಟ್ನೂ ಇಟ್ಟು ಬಂದವರಿಗೆ ಕೊಟ್ಟಿದ್ದಾಯಿತು. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸ್ಪಂದನಾ KN ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸ್ಪಂದನಾ.